ಬಿಗ್ ಬಾಸ್ ಸೀಸನ್ 12 ಈ ಬಾರಿ ಸಿಕ್ಕಾಪಟ್ಟೆ ಮಜವಾಗಿದೆ. ಈ ಬಾರಿ ಎಲ್ಲದಕ್ಕಿಂತ ಹೆಚ್ಚಾಗಿ ಬೇರೆ ಬೇರೆ ಟಾಸ್ಕ್ಗಳು ಹಾಗೇನೆ ಅದರ ಜೊತೆಗೆ ಬೇರೆ ಬೇರೆ ರೀತಿಯಾದಂಥ ಟ್ವಿಸ್ಟ್ಗಳು ಇದ್ದಂಥ ಕಾರಣಕ್ಕಾಗಿಯೇ ಈ ಬಾರಿಯ ಬಿಗ್ ಬಾಸ್ ಎಲ್ರಿಗೂ ಇಷ್ಟ ಆಗಿದ್ದು. ಇದೀಗ ಮಿಡ್ ನೈಟ್ ಎಲಿಮಿನೇಷನ್ ಆಗಿದೆ. ಹಾಗಿದ್ರೆ ಮಿಡ್ ನೈಟ್ ಎಲಿಮಿನೇಷನ್ ಆದಂಥ ಆ ವ್ಯಕ್ತಿಗಳು ಯಾರು? ಅಶ್ವಿನಿ, ರಘು, ಕಾವ್ಯ. ಮಿಡ್ ವೀಕ್ ಎಲಿಮಿನೇಷನ್ನಲ್ಲಿ ಮಿಡ್ ನೈಟ್ ಎಲಿಮಿನೇಷನ್ ಆದವರು ಈ ಮೂವರ ಪೈಕಿ ಯಾರು ಅನ್ನುವಂಥ ಪ್ರಶ್ನೆ ಹುಟ್ಕೊಳ್ತಾ ಇದೆ. ಎಲ್ರಿಗೂ ಗೊತ್ತಿರೋ ಹಾಗೆಯೇ ಸೀಸನ್ ಶುರುವಾದಾಗಲೇ ಎಲ್ಲ ಸೀಸನ್ ಅಂತಲ್ಲ, ಈ ಸೀಸನ್ ಅನ್ನೋದನ್ನ ಮುಂಚಿತವಾಗಿ ಹೇಳಿದರು. ಹಾಗಾಗಿ ಈ ಸೀಸನ್ ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿಗೂ ಕೂಡ ಕಾರಣವಾಗಿತ್ತು. ಈ ಸೀಸನ್ನಲ್ಲಿ ಎಲ್ಲರೂ ಅಂದ್ಕೊಂಡಂಗೆ ನಡೀತಾ ಇಲ್ಲ. ಇದೇ 16-17ಕ್ಕೆ ಫೈನಲ್ ಅಂತ ಕೂಡ ಹೇಳ್ತಾ ಇದ್ದಾರೆ. ಸೊ ಫಿನಾಲೆ ಇರಬೇಕಾದ್ರೆ ಇನ್ನು 8 ಜನ ಬಾಕಿ ಇದ್ದಾರೆ. ಹಾಗಾಗಿ ಇಬ್ಬರನ್ನ ಮಿಡ್ ನೈಟ್ ಕಳಿಸ್ಕೊಡ್ಲಾಗ್ತಾ ಇದೆ. ಕಾವ್ಯ, ರಘು, ಅಶ್ವಿನಿ, ಇವರು ಮೂರರಲ್ಲಿ ಇಬ್ರು ಹೊರಗಡೆ ಬರ್ತಾರೆ ಅಂತ. ಹೊರಗೆ ಬಂದವರು ಯಾರು, ಬರ್ತಾ ಇರೋರು ಯಾರು, ಇದೆಲ್ಲವನ್ನ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಆದರೆ ಇಲ್ಲಿವರೆಗೂ ನಿಮ್ಮ ಮೇಘಾ ಸುದ್ದಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಎಸ್, ಅಶ್ವಿನಿ, ರಘು, ಕಾವ್ಯ ಮಿಡ್ ವೀಕ್ ಎಲಿಮಿನೇಷನಲ್ಲಿ ಹೋದವ್ರು ಯಾರು? ನಿಜಕ್ಕೂ ಎಲಿಮಿನೇಷನ್ ಆಗಿದೆಯಾ? ಈಗ ಸದ್ಯ ಎಲ್ರಿಗೂ ಇರುವಂಥ ಪ್ರಶ್ನೆ ಇದೇನೆ. ಕನ್ನಡ ಆವೃತ್ತಿಯ ಬಿಗ್ ಬಾಸ್ ಸೀಸನ್ ಮುಗಿಯುವ ಹಂತ ಬಂದಿದೆ. ಇನ್ನೇನು 2 ವಾರ ಮಾತ್ರ ಬಾಕಿ ಇರೋದು ಫಿನಾಲೆಗೆ ಅಂತ. ಸೊ ಫಿನಾಲೆ ಅಂತ ಬಂದಮೇಲೆ ಯಾರು ಒಬ್ಬರನ್ನ ಗೆಲ್ಲಿಸಲೇಬೇಕು. ಆದರೆ 8 ಜನ ಇನ್ನೂ ಮನೇಲಿದ್ದಾರೆ. ಕಳೆದ ಬಾರಿ ಎಲ್ಲ ನಾವು ನೋಡಿದಾಗ ಬೇರೆ ಬೇರೆ ರೀತಿಯಾಗಿ ಎಲಿಮಿನೇಷನ್ ಆಗಿತ್ತು. ಈ ಬಾರಿಗೆ ಬೇರೆ ರೀತಿಯಾಗಿ ಆಗಿದೆ. ಫ್ಯಾಮಿಲಿ ರೌಂಡು ಬೇಗ ಮುಗ್ದೋಯ್ತು. ಎಲ್ಲ ಅಂದರೆ ಎಲ್ಲನೂ ಬೇಗ ಮುಗ್ದೋಗ್ತಾ ಇದೆ. ಸೀಸನ್ 12 ಹೀಗೆ ಆಗುತ್ತೆ. ಇವತ್ತೇ ಎಲಿಮಿನೇಷನ್ನು, ಇವತ್ತೇ ಇಬ್ಬರು ಹೋಗ್ತಾರೆ ಅಥವಾ ಈ ವಾರ ಎಲಿಮಿನೇಷನ್ ಇರಲ್ಲ, ಇದು ಯಾವುದನ್ನು ಹೇಳೋಕ್ಕಾಗ್ತಾ ಇಲ್ಲ. ಅಷ್ಟೊಂದು ಟ್ವಿಸ್ಟ್ ಆ್ಯಂಡ್ ಟರ್ನ್ ಸಿಗ್ತಾ ಇರಬೇಕಾದ್ರೆ ಇದೀಗ ಸಿಗ್ತಾ ಇರುವಂಥ ಶಾಕಿಂಗ್ ಸುದ್ದಿ 2 ವಾರಗಳಿರುವಂಥ ಹಿನ್ನೆಲೆಯಲ್ಲಿ ಇದೀಗ ಆದಷ್ಟು ಬೇಗ ಇಬ್ಬರು ಮನೆಯಿಂದ ಹೋಗ್ತಾರೆ ಅಂತ. ಹೌದು, ಇಷ್ಟು ವರ್ಷಗಳ ಕಾಲ ನಡೆದ ಬಿಗ್ ಬಾಸ್ನಲ್ಲಿ ಇದ್ದಂಥ ಪ್ರಮುಖ ಎಲಿಮಿನೇಷನ್ ಪ್ಯಾಟ್ರನ್ ಈ ಆವೃತ್ತಿಯಲ್ಲಿ ಇಲ್ಲಿವರೆಗೂ ದಾಖಲಾಗಿಲ್ಲ. ವೀಕೆಂಡ್ ಎಲಿಮಿನೇಷನ್, ಡಬಲ್ ಎಲಿಮಿನೇಷನ್ ಹಾಗೂ ಮಿಡ್ ವೀಕ್ ಎಲಿಮಿನೇಷನ್ ಅನ್ನು ಸಾಮಾನ್ಯವಾಗಿ ಎಲ್ಲ ಆವೃತ್ತಿಯ ಬಿಗ್ ಬಾಸ್ನಲ್ಲಿ ಮಾಡಲಾಗಿದೆ. ಆದರೆ ಈ ಬಾರಿಯ ಬಿಗ್ ಬಾಸ್ ಮುಗಿಯುವ ಹಂತ ಬಂದರೂ ಮಿಡ್ ವೀಕ್ ಎಲಿಮಿನೇಷನ್ ಮಾತ್ರ ಈವರೆಗೂ ಆಗೇ ಇರಲಿಲ್ಲ. ಸೊ ಎಲ್ರಿಗೂ ಡೌಟ್ ಇತ್ತು ಮಿಡ್ ವೀಕ್ ಎಲಿಮಿನೇಷನ್ ಯಾಕೆ ಮಾಡ್ತಾ ಇಲ್ಲ ಅಂತ. ಆದರೆ ಬಿಗ್ ಬಾಸ್ ಸೀಸನ್ 12 ತುಂಬಾ ವಿಚಿತ್ರವಾಗಿ ಡಿಫ್ರೆಂಟಾಗಿ ಜನ ಗೆಸ್ ಮಾಡೋ ರೀತಿಯಲ್ಲಿ ಇರಬಾರ್ದು ಅನ್ನುವಂಥ ಕಾರಣಕ್ಕಾಗಿ ಮುಂದಕ್ಕೆ ಹಾಕೊಂಡು ಹೋಗ್ತಾ ಇದ್ರು. ಇದೀಗ ಮಿಡ್ ವೀಕ್ ಎಲಿಮಿನೇಷನ್ ಮಾಡಲೇಬೇಕಾಗಿದೆ. ಯಾಕಂದರೆ 2 ವಾರ ಇರೋದು, 8 ಜನ ಉಳ್ಕೊಂಡಿದ್ದಾರೆ. ಹೆಂಗೆ ಕಳ್ಸೋಕ್ಕಾಗತ್ತೆ? ಈ 2 ವಾರದಲ್ಲಿ ಒಬ್ರನ್ನ ಅಂತಂದ್ರೂ ಕಳ್ಸೋಕ್ಕಾಗಲ್ಲ. ಕೊನೆಗೆ ಉಳ್ಕೊಳ್ಳೋದು 4 ಜನ, ಇಲ್ಲಾಂದರೆ 5 ಜನ. ಬಟ್ ಆ ಮಧ್ಯದಲ್ಲಿ ಇಬ್ಬರನ್ನ ಹೊರಗಡೆ ಕಳಿಸ್ಲೇಬೇಕು. ಮಿಡ್ ನೈಟ್ ಎಲಿಮಿನೇಷನ್ನು ಕೂಡ ಆಗಿದೆ. ಬಟ್ ಮಿಡ್ ವೀಕ್ ಎಲಿಮಿನೇಷನ್ ಮಾತ್ರ ಇಲ್ಲಿವರೆಗೂ ಆಗಿರಲಿಲ್ಲ. ಸೊ ಈಗ ಶಾಕಿಂಗ್ ಅನಿಸ್ತಾ ಇರೋದು ಇವತ್ತು ಮಿಡ್ ವೀಕ್ ಎಲಿಮಿನೇಷನ್ ನಡೆಯುತ್ತೆ ಅಂತ ಹೇಳ್ತಾ ಇದ್ದಿದ್ದು. ಬಟ್ ಇದು ಹೆಂಗೆ ಮಿಡ್ ವೀಕ್ ಆಗುತ್ತೆ ಅನ್ನೋದು ಎಲ್ರಿಗೂ ಪ್ರಶ್ನೆ ಆಗಿತ್ತು. ಸೊ ಅದಕ್ಕೆ ಅಂತ ಒಂದು ಕ್ಲಾರಿಟಿ ಕೊಡೋ ಪ್ರಯತ್ನವನ್ನು ಮಾಡಲಾಗ್ತಾ ಇದೆ. ಹೌದು, ಬಿಗ್ ಬಾಸ್ ಮೂಲಗಳ ಪ್ರಕಾರ ಬಿಗ್ ಬಾಸ್ ಆವೃತ್ತಿಯ ಮಿಡ್ ವೀಕ್ ಎಲಿಮಿನೇಷನ್ ಅಂದರೆ ವಾರದ ಮಧ್ಯದಲ್ಲಿ ಬಿಗ್ ಬಾಸ್ನಿಂದ ಏಕಾಏಕಿಯಾಗಿ ಹೊರಬೀಳುವ ಪ್ರಕ್ರಿಯೆ. ಅದು ಈ ವಾರದಲ್ಲಿ ನಡೆದಿದೆಯಂತೆ. ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಿರುವ ಪ್ರಕಾರ ಮಿಡ್ ವೀಕ್ ಎಲಿಮಿನೇಷನ್ನಲ್ಲಿ ಮ್ಯೂಟೆಂಟ್ ರಘು ಮನೆಯಿಂದ ಹೊರ ಬಂದಿದ್ದಾರೆ ಅನ್ನುವಂಥ ಸುದ್ದಿ ವರದಿಯಾಗಿದೆ. ಆದರೆ ಈ ವಿಚಾರದಲ್ಲಿ ಸಿಕ್ಕಾಬಟ್ಟೆ ಚರ್ಚೆಗಳು ಆಗ್ತಾ ಇದೆ. ಯಾಕೆ ರಘುನ ಹೊರಗಡೆ ಕಳಿಸ್ಬೇಕಾಗಿತ್ತು ಅಂತ. ಇವತ್ತು ಪ್ರಸಾರವಾಗುವಂಥ ಬಿಗ್ ಬಾಸ್ನ ಕಾರ್ಯಕ್ರಮದಲ್ಲಿ ರಘು ಇರೋದಿಲ್ಲ ಅನ್ನೋದನ್ನು ಹೇಳಲಾಗ್ತಾ ಇದೆ. ನಿನ್ನೆ ಮಧ್ಯರಾತ್ರಿಯಲ್ಲೇ ರಘು ಅವರನ್ನು ಹೊರಗಡೆ ಕಳಿಸ್ಕೊಂಡಿದ್ದಾರೆ. ರಘು ಅವರು ಬಿಗ್ ಬಾಸ್ ಮನೆಯಲ್ಲಿ ಇರೋದಿಲ್ಲ. ಇವತ್ತು ಪ್ರಸಾರವಾಗುವಂಥ ಈ ಬಿಗ್ ಬಾಸ್ನ ಕಾರ್ಯಕ್ರಮದಲ್ಲಿ ಇವತ್ತು ಅದನ್ನು ಟೆಲಿಕಾಸ್ಟ್ ಮಾಡ್ತಾರೆ ಅಂತ. ಆದರೆ ಇನ್ನು ಕೆಲವು ವಾದಗಳ ಪ್ರಕಾರ ಅಶ್ವಿನಿ ಗೌಡ ಮಿಡ್ ವೀಕ್ ಎಲಿಮಿನೇಷನ್ನಲ್ಲಿ ಮನೆಯಿಂದ ಆಲ್ರೆಡಿ ಹೊರಗೆ ಬಂದಿದ್ದಾರೆ. ಇದು ಬಿಗ್ ಬಾಸ್ ಮನೆಯೊಳಗೆ ಇರೋರಿಗೆ ಮಾತ್ರ ಅಲ್ಲ, ಬಿಗ್ ಬಾಸ್ ಅಭಿಮಾನಿಗಳಿಗೂ ಅಚ್ಚರಿ ತಂದಿದೆ. ಅಶ್ವಿನಿ ಫೈನಲಿಸ್ಟ್ ಆಗುವ ಸ್ಪರ್ಧಿಗಳಲ್ಲಿ ಒಬ್ಬರಾಗಿದ್ರು. ಹಾಗಿದ್ರು ಅವರು ಮಿಡ್ ವೀಕ್ನಲ್ಲಿ ಎಲಿಮಿನೇಟ್ ಆಗಿ ಹೊರ ಬಿದ್ದಿದ್ದಲ್ಲಿ ಅದು ಶಾಕಿಂಗ್ ನ್ಯೂಸ್ ಆಗೋದು ಗ್ಯಾರಂಟಿ ಅನ್ನೋದನ್ನು ಹೇಳಲಾಗ್ತಾ ಇದೆ. ರಘು ಅಥವಾ ಅಶ್ವಿನಿ ಇಬ್ಬರಲ್ಲಿ ಒಬ್ಬರು ಬಿಗ್ ಬಾಸ್ ಮನೆಯಿಂದ ಆಲ್ರೆಡಿ ಬಂದಿದ್ದಾರೆ ಅನ್ನುವಂಥ ಚರ್ಚೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಬಟ್ಟೆ ವೈರಲ್ ಆಗ್ತಾ ಇದೆ. ಹಾಗೆ ನೋಡಿದ್ರೆ ಇಬ್ಬರು ಕೂಡ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಿರಬಹುದು. ಯಾಕಂದರೆ ಈ ವಾರ ಮಿಡ್ ವೀಕ್ ಇಬ್ಬರನ್ನ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಕಳಿಸಲಾಗುತ್ತೆ ಅಂತ ಹೇಳಲಾಗ್ತಾ ಇತ್ತು. ಬಟ್ ಅಶ್ವಿನಿ ಅವರು ಇತ್ತೀಚೆಗೆ ಫುಲ್ ಬದಲಾವಣೆ ಆಗಿದ್ರು. ಹಾಗಾಗಿ ಅವರು ಫೈನಲಿಸ್ಟ್ ಸ್ಥಾನದವರೆಗೂ ಇರ್ತಾರೇನೋ ಅಂತ ಎಲ್ಲರೂ ಗೆಸ್ ಮಾಡಿದ್ರು. ಬಟ್ ಅದು ವರ್ಕೌಟ್ ಆಗಿಲ್ಲ. ಅಶ್ವಿನಿ ಮತ್ತು ರಘು ಇಬ್ಬರು ಒಟ್ಟಿಗೆ ಇರ್ತಾ ಇದ್ರು. ಇದೀಗ ಮಿಡ್ ವೀಕ್ ಎಲಿಮಿನೇಷನ್ ಅಲ್ಲಿ ಇವರಿಬ್ರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಕಳಿಸಲಾಗಿದೆ ಅಂತ ಹೇಳ್ತಾ ಇದ್ದಾರೆ. ಇನ್ನು
ಈ ಹಿಂದೆನೇ ಇದ್ರ ಬಗ್ಗೆ ಸೂಚನೆಯನ್ನು ಕೊಟ್ಟಿದ್ದ ಗಿಲ್ಲಿ. ಇನ್ನು ಕೆಲವು ವಾರಗಳ ಪ್ರಕಾರ ಆ, ಗಿಲ್ಲಿ ಅವರು ಇವರಿಬ್ರು ಹೊರಗಡೆ ಹೋಗ್ತಾರೆ, ಮಿಡ್ ವೀಕ್ ಎಲಿಮಿನೇಷನ್ ಆಗ್ತಾರೆ ಅಂತ ಈ ಹಿಂದೆನೇ ಹೇಳಿದ್ರು. ಆದರೆ ಇಲ್ಲಿ ಇನ್ನೂ ಒಂದು ವಾದ ಇದೆ. ಕಾವ್ಯ ಶೈವ ಬಿಗ್ ಬಾಸ್ ಮನೆಯಿಂದ ಹೊರ ಬಂದಿದ್ದಾರೆ ಅಂತೆ. ಗಿಲ್ಲಿ ಕೂಡ ಈ ಬಗ್ಗೆ ಕಾವ್ಯಗೆ ಮನೆಯಲ್ಲಿ ಹಿಂಟ್ ಕೂಡ ನೀಡಿದ್ರಂತೆ. ಟೈಮ್ ಬಂದಿದೆಯಲ್ಲ, ನನಗೆ ಮಿಡ್ ವೀಕ್ನಲ್ಲೇ ಟೈಮ್ ಬಂದ ಹಾಗೆ ಅನಿಸಿದೆ ಅಂತ ಗಿಲ್ಲಿ ಸ್ವತಃ ಕಾವ್ಯ ಎದುರಲ್ಲೇ ಹೇಳಿದಾರಂತೆ. ಗಿಲ್ಲಿ ಈ ವಾರದಲ್ಲಿ ಏನು ಬೇಕಾದ್ರೂ ಆಗ್ಬಹುದು ಅಂತ ಹೇಳಿದ್ರಂತೆ. ಕಾವ್ಯಳ ಆಟ ಬಿಗ್ ಬಾಸ್ ಮನೆಯಲ್ಲಿ ಮುಗಿಯುವ ಲಕ್ಷಣ ಕಂಡಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಅಲ್ಲಿಗೆ ಗಿಲ್ಲಿ ಹೇಳ್ದಂಗೆ, ಗಿಲ್ಲಿ ಗೆಸ್ ಮಾಡ್ದಂಗೆ ಕಾವ್ಯ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಿದ್ದಾರೆ ಅಂತ ಕೆಲವರು ಹೇಳ್ತಾ ಇದ್ದಾರೆ. ಸೊ ಈ ಮಿಡ್ ವೀಕ್ ಎಲಿಮಿನೇಷನ್ ಅಲ್ಲಿ ಕಾವ್ಯ ಬಂದಿದ್ದಾರಾ, ರಘು ಬಂದಿದ್ದಾರಾ, ಅಶ್ವಿನಿ ಬಂದಿದ್ದಾರಾ ಅನ್ನೋದೇ ಈಗ ಕನ್ಫ್ಯೂಷನ್ಸ್. ಒಟ್ಟಿನಲ್ಲಿ ಈ ಮೂವರಲ್ಲಿ ಇಬ್ರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಿರೋದಂತೂ ಗ್ಯಾರಂಟಿ ಅಂತ ಹೇಳಲಾಗ್ತಾ ಇದೆ. ಇನ್ನು ಬಿಗ್ ಬಾಸ್ ಶೋ ಎಲ್ಲೂ ಕೂಡ ಮಿಡ್ ವೀಕ್ ಎಲಿಮಿನೇಷನ್ ಸೂಚನೆಯನ್ನು ನೀಡಿಲ್ಲ. ಇದೆಲ್ಲ ಗಾಸಿಪ್ಗಳು ಸುಳ್ಳಾಗುವ ಸಾಧ್ಯತೆಯೇ ಹೆಚ್ಚಿದೆ ಅಂತ ಮಾತುಕತೆನೂ ನಡೀತಾ ಇದೆ. ವೋಟಿಂಗ್ ಲೈನ್ ಕ್ಲೋಸ್ ಆಗದೆ ಮಿಡ್ ವೀಕ್ ಎಲಿಮಿನೇಷನ್ ಆಗೋಕೆ ಹೇಗೆ ಸಾಧ್ಯ? ಕೇವಲ ನಿರೂಪಕ ಹಾಗೂ ಬಿಗ್ ಬಾಸ್ ಕಾರ್ಯಕ್ರಮ ಆಯೋಜಕರ ಮನಸ್ಸಿಗೆ ಬಂದಂತೆ ಶೋ ನಡೆಯೋದಿಲ್ಲ. ಹಾಗೇನಾದ್ರೂ ಮಿಡ್ ವೀಕ್ ಎಲಿಮಿನೇಷನ್ ಇದ್ದಿದ್ರೆ ಮೊದಲೇ ಸೂಚನೆ ಸಿಗಲಿದೆ. ಇದೆಲ್ಲವೂ ಫೇಕ್ ನ್ಯೂಸ್ ಅಂತ ಕೆಲವು ಬಿಗ್ ಬಾಸ್ ಅಭಿಮಾನಿಗಳು ಕೂಡ ಇಲ್ಲಿ ಕ್ಲಾರಿಟಿ ಕೊಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಒಟ್ನಲ್ಲಿ ಇದೀಗ ಬಿಗ್ ಬಾಸ್ನಲ್ಲಿ ಈ ವಾರ ಯಾರು ಬಂದಿದ್ದಾರೆ, ಮಿಡ್ ವೀಕ್ ಎಲಿಮಿನೇಷನ್ ಆಗಿದೆಯಾ ಅಥವಾ ಹೆಂಗೆ 8 ಜನರಲ್ಲಿ 3 ಜನನ ಹೊರಗಡೆ ಕಳಿಸ್ತಾರೆ ಅನ್ನೋದನ್ನ ಕಾದು ನೋಡಬೇಕು. ಈ ಬಗ್ಗೆ ನಿಮ್ಗೆ ಅನ್ಸುತ್ತೆ ಅನ್ನೋದನ್ನ ನೀವು ಕೂಡ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ತಿಳಿಸಬಹುದು.